ಸಾರಿ ಸರ್, ಹೌದು ಒಂದು ಲೆಟರ್ ಟು ದಿ ಪ್ರೆಸಿಡೆಂಟ್. ಆ ಲೆಟರ್ ಇಂದ ಆಯ್ತು ಇಲ್ಲ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ಈಗ ಕೆಲಸ ನಡೀತಾ ಇದೆ ಸರ್. ಶಾರ್ಟ್ಲಿ ಎಲ್ಲೋ ನಾನು ಓದಿದೆ, ಅನೌನ್ಸ್ಮೆಂಟ್ ಆಯ್ತು, ದ್ರೌಪದಿ ಮುರ್ಮು ಮೇಡಮ್ ಅವರು ಅದನ್ನ ಫಾಸ್ಟ್ ಟ್ರ್ಯಾಕ್ ಜಸ್ಟಿಸ್ ಅನ್ನ ವಿತಿನ್ ಎಷ್ಟು ಅವರ್ಸ್ ಅಲ್ಲಿ ಎಷ್ಟು ದಿನದಲ್ಲಿ ಅದಕ್ಕೆ ಜಸ್ಟಿಸ್ ಕೊಡಬೇಕು ಫಾರ್ ರೇಪ್ ವಿಕ್ಟಿಮ್ಸ್ಗೆ ನ್ಯಾಯ ಕೊಡ್ಸೋದಕ್ಕೆ ಅಂತ ಅನೌನ್ಸ್ಮೆಂಟ್ ಆಗಿದೆ. ಆ ಲೆಟರ್ದ ಎಫೆಕ್ಟ್ ನನಗೆ ಗೊತ್ತಿಲ್ಲ, ಅದು ತಿಳ್ಕೋಬೇಕಾಗಿದೆ. ಮೈ ಇನ್ವಾಲ್ವ್ಮೆಂಟ್ ಏನ್ ಸರ್ ಇನ್ವಾಲ್ವ್ಮೆಂಟ್? ತುಂಬಾ ಇನ್ವಾಲ್ವ್ ಆಗಿದೀವಿ. ಬಂದ್ಬಿಡಿ. ಅಲ್ಲ ಇನ್ವಾಲ್ವ್ಮೆಂಟ್ ಅನ್ನೋದು ಹೆಲ್ದಿ ಇನ್ವಾಲ್ವ್ಮೆಂಟ್ ಇದ್ರೆ ಬಹಳ ಒಳ್ಳೇದು. ಅದೇ ಈಗ ಸಿನಿಮಾ ಕ್ರಾಫ್ಟ್ ಬಗ್ಗೆ ಈಗ ನಮ್ಮ ಪ್ರೊಡ್ಯೂಸರು ಅವರು ಎಷ್ಟೋ ತಿಳ್ಕೊಂಡಿದ್ದಾರೆ. ನನ್ನ ಸಿನಿಮಾ ಅವರು ಬಿಸ್ನೆಸ್ ಮಾಡಿದ್ದಾರೆ, ಇವರು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೀನಿ. ಅಲ್ಲ, ತುಂಬಾ ಇನ್ವಾಲ್ವ್ಮೆಂಟ್ ಅಂತ ಹೋಗಿ ಇಂಟರ್ಫಿಯರೆನ್ಸ್ ಅಂತ ಆಗ್ಬಿಡುತ್ತೆ, ಅಥವಾ ಕೆಲವೊಬ್ರು ಹಂಗ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಕ್ಲಾರಿಟಿ ಅಂತ ಏನ್ ಕಾಟ ಆಯ್ತು ನಿರ್ಮಾಪಕರು, ನಿರ್ದೇಶಕರ? ಅಲ್ಲ, ಇನ್ವಾಲ್ವ್ಮೆಂಟ್ ಅಂದ್ರೆ ಈಗ ಅಜಯ್ ಸಾರು ನಾವು 3 ಸಿನಿಮಾ ಜೊತೆಲಿ ಮಾಡ್ಕೊಂಡ್ ಬಂದಿದ್ದೀನಿ. ಫಸ್ಟ್ ನಾನು ಕತೆ ಮಾಡಿದಾಗ ನಾನು ಈ ಹೀರೋ ಸೂಟ್ ಆಗ್ತಾರೆ ಅಂತ ಕತೆ ಮಾಡಿದೆ. ಫಸ್ಟು ನಾನು ಹೀರೋನ ನಾನು ಒಪ್ಕೋಬೇಕು, ಇದು ನನ್ನ ಕತೆಗೆ ನನ್ನ ಹೀರೋ ಅಂತ. ಅವಾಗ ಜನ ಅವ್ರನ್ನ ಒಪ್ಕೋತಾರೆ. ಆ ಥರ ಹೀರೋ ನನ್ನ ಸಿನಿಮಾದಲ್ಲಿ ಕತೆ ಕೇಳಿ, ಈಗ ಅವರು ಡೈರೆಕ್ಟ್ರು ಆಗಿದ್ದಾರೆ, 30 ಸಿನಿಮಾ ಮಾಡಿದ್ದಾರೆ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಈ ಕೆಲವು ಅವರು ಹೇಳಿದ್ರು, ನಾನು ರಿಜೆಕ್ಟ್ ಮಾಡಿದೆ ಒಂದಷ್ಟು ವಿಷಯಗಳನ್ನ. ಆಮೇಲೆ ನಾನು ಕನ್ವಿನ್ಸ್ ಮಾಡಿದೆ ಅವರಿಗೆ, ಸರ್ ಇದು ಹಿಂಗೆ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಹಾಗೆ ಕೆಲವು ಸಜೆಷನ್ ಅವರು ಕೊಟ್ಟರು, ಇಲ್ಲ ಅದು ನನಗನ್ನಿಸ್ತು, ಅವರು ಕನ್ವೆ ಮಾಡಿದ್ರು. ಈ ಪಾರ್ಟ್ನರ್ಸ್ ಅಂದ್ರೆ ಎಲ್ಲರೂ ಅಷ್ಟೇ. ಈಗ ಮ್ಯೂಸಿಕ್ ಡೈರೆಕ್ಟರ್ ಕನ್ವೆ ಮಾಡಿದೆ, ಸರ್ ಇದು ಬೆಸ್ಟ್ ಅಂತ ಅವರು ಹೇಳ್ತಾರೆ. ಇಡೀ ಟೀಮ್ ವರ್ಕ್. ಅಲ್ಲ, ಬೆಸ್ಟ್ ಪಾರ್ಟ್ ಏನಂದ್ರೆ ನಾನು ಹೇಳಿದ್ದೆಲ್ಲ ಅವ್ರು ತಗೊಂಡಿಲ್ಲ ಸರ್. ನಾನು ಹೇಳಿದ್ದು ಎಷ್ಟೊಂದು ರಿಜೆಕ್ಟ್ ಮಾಡಿದ್ದಾರೆ, ಆದ್ರೆ ರಿಜೆಕ್ಟ್ ಮಾಡಿದ್ದು ನನ್ನ ಕನ್ವಿನ್ಸ್ ಮಾಡಿ. ಅವ್ರು ಹೇಳಿದ್ದು ಎಲ್ಲಾನು ನಾನು ಮಾಡ್ಬಿಟ್ಟಿದ್ದೀನಿ ಅಂತನೂ ಇಲ್ಲ ಸರ್. ಅವ್ರು ಎಷ್ಟೊಂದು ವಿಚಾರ ಅಂದ್ರೆ 90% ಮಾಡಿದ್ದೀನಿ. ಕೆಲವೊಂದು ವಿಚಾರಗಳಿಗೆ ನಾವು ಕೂತ್ಕೊಂಡ್ಬಿಟ್ಟು ಅದಕ್ಕೆ ಚರ್ಚೆ ಮಾಡಿದ್ವಿ. ನಾನು ಕನ್ವಿನ್ಸ್ ಮಾಡಿದ್ದೀನಿ, ಸರ್ ಇದು ಹಿಂಗೆ ಹೋದ್ರೆ ಹಿಂಗಾಗುತ್ತೆ, ಈ ರೂಟಿಗೆ ತಲುಪ್ತಾ ಇದೆ, ಇದನ್ನ ಹಿಂಗೆ ಮಾಡೋ ಒಂದು ರೂಟ್ ಮ್ಯಾಪಿಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಕನ್ವಿನ್ಸ್ ಆದ್ಮೇಲೆ ತಗೊಂಡಿರೋದು. ಸರ್ ಇಲ್ಲಿ ಜಗಳ ಇಲ್ಲ ಸರ್. ನಾನೇನು ಗೊತ್ತಾ, ಈ ಕತೆ ಮಾಡುವಾಗಲೇ ನಾನು ಅವರು ಡಿಸ್ಕಷನ್ ಕತೆ ಹೇಳಿದೆ, ಸ್ಕ್ರೀನ್ ಪ್ಲೇ ಮಾಡಿದ್ವಿ, ಕ್ಲಾರಿಟಿ ಆಗಿದ್ವಿ, ನಾವು ಇಬ್ರು ಕ್ಲಾರಿಟಿ ಆಗಿದ್ವಿ. ಅವರು ಕ್ಲಾರಿಟಿ ಆಗಿದ್ರು, ನಾನು ಕ್ಲಾರಿಟಿ ಆಗಿದ್ದೆ. ಸ್ಪಾಟಲ್ಲಿ ಹೋದ್ರೆ ಕೇಳಿ ಇವ್ರು ಹೇಳ್ತಾ ಇದ್ರು, ಫುಲ್ ಖುಷಿಯಾಗಿ ಸಿನಿಮಾ ಮಾಡ್ತಾ ಇದ್ವಿ ಅಂದ್ರೆ ಕ್ಲಾರಿಟಿ ಆಗಿದ್ವಿ, ಓ ಕರೆಕ್ಟ್ ಇದು ಹಿಂಗೆ ಇದೆ ಅಂತ. ಇಡೀ ಟೀಮು ಏನು ಪರ್ಫೆಕ್ಷನ್ ಇತ್ತು ಅದು ಈ ಸಿನಿಮಾದಲ್ಲಿ ಕಾಣ್ತಾ ಇದೆ ಸರ್. ಅಜಯ್ ಸರ್, ಇಲ್ಲಿ ಸರ್ ನೀವು ಹೌದಾ ಸರ್, ಊರ್ವಶಿ ಆ ಟ್ಯೂನಲ್ಲಿ ಹಂಗೆ ಊರ್ವಶಿ ಅದು ಸ್ಪ್ಯಾನಿಷ್ ನಲ್ಲಿ ಸರ್ ಊರ್ವಶಿ ಅಂತಾರೆ. ಅಮೋರ್ ಅಂತ